أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದ ಕೆಲವು ಯುದ್ಧದ ಪ್ರಸ್ತಾಪ ಮಾಡುತ್ತೇನೆ. ಈ ಸಂಬಂಧವಾಗಿ ಮೊದಲಾಗಿ ಬನು ಅಸದ್ ಗೋತ್ರದ ಪಿತೂರಿ ಮತ್ತು ಸರಿಯಾ ಅಬು ಸಲ್ಮಾದ ಕಾರ್ಯಾಚರಣೆಯ ಪ್ರಸ್ತಾಪ ಮಾಡಲಾಗುವುದು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಭಾಗಿಯಾಗಿರದೆ ಇತರರನ್ನು ಕಳಿಸುವ ಕಾರ್ಯಾಚರಣೆಯನ್ನು ಸರಿಯಾ ಎಂದು ಕರೆಯಲಾಗುತ್ತದೆ. ಅದರಲ್ಲಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವಿತದ ಕೆಲವು ಮಗ್ಗಲುಗಳು, ಅವರ ಯುಕ್ತಿಯ ಮುಸ್ಲಿಮರ ಪ್ರತಿರೋಧದ ವಿಧಾನ, ಶತ್ರುಗಳೊಂದಿಗೆ ಸಹಾನುಭೂತಿ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾದರಿಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಸರಿಯಾ ಅಬು ಸಲ್ಮಾನ್ 4 ಹಿಜಿರಿ ಮೊಹರಂ ತಿಂಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂದೆಯ ಸಹೋದರಿ ಮತ್ತು ಹಜರತ್ ಹಮ್ಜಾ ರಲಿಯಲ್ಲಾಹು ಅನ್ಹರ ಮಲತಾಯಿ ಸಹೋದರ ಹಜರತ್ ಅಬು ಸಲ್ಮಾನ್ ಬಿನ್ ಅಬ್ದುಲ್ ಅಸದ್ ವಖ್ಝೂಮಿಯ ನೇತೃತ್ವದಲ್ಲೇ ನಡೆಯಿತು. ಅವರಿಬ್ಬರು ಬದ್ರ್ ಮತ್ತು ಉಹುದ್ ಯುದ್ಧದಲ್ಲಿಯೇ ಭಾಗಿಯಾಗಿದ್ದರು. ಈ ಕಾರ್ಯಾಚರಣೆಯ ಹಿನ್ನೆಲೆ ಹೀಗಿದೆ: ಮುಸ್ಲಿಮರನ್ನು ಬೇಗನೆ ಕೊಳೆಗೊಳಿಸಲು ಯೋಜನೆ ಮಾಡಬಹುದಾಗಿದೆ ಎಂಬ ಯೋಚನೆ ಉಹುದ್ ಯುದ್ಧದ ಅವಸ್ಥೆಗಳು ಮತ್ತು ಘಟನೆಗಳ ಕಾರಣದಿಂದ ಮದೀನದಲ್ಲಿ ನೆಲೆಸಿದ್ದ ಕಪಟ ವಿಶ್ವಾಸಿಗಳ, ಯಹೂದಿಯರ ಮತ್ತು ಮದೀನದ ಆಸುಪಾಸಿನಲ್ಲಿ ಇದ್ದ ಗೋತ್ರದವರಿಗೂ ಬಂತು. ಹೀಗೆ ಮೊದಲಿಗೆ ಬನು ಅಸದ್ ಬಿನ್ ಖಜಿಯಾ ಗೋತ್ರವು ಮುಸ್ಲಿಮರ ಮೇಲೆ ದಾಳಿ ನಡೆಸಲು ಯೋಜನೆ ಹಾಕಿತು. ಆ ಗೋತ್ರದ ಸರದಾರ ತುಲೈಹ್ ಬಿನ್ ಖುವೈಲಿಲ್ ಮತ್ತು ಆತನ ಸಹೋದರ ಸಲ್ಮಾ ಇಬ್ಬರು ಸೇರಿ ಜನರನ್ನು ಸೇರಿಸಿ ಒಂದು ಸೇನೆಯನ್ನು ತಯಾರು ಮಾಡಿದರು. ಮುಸ್ಲಿಮರ ಮೇಲೆ ದಾಳಿ ನಡೆಸದೇ ಇರಲು ಬನು ಅಸದಿನ ಒಬ್ಬ ವ್ಯಕ್ತಿಯಾದ ಖೈಸ್ ಬಿನ್ ಹಾರಿಸ್ ಬಿನ್ ಉಮೈರ್ ತನ್ನ ಸಮುದಾಯವನ್ನು ಉಪದೇಶಿಸಿದನು. ಈ ದಾಳಿಯ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗೊತ್ತಾಯಿತು. ಆ ಗೋತ್ರದವರ ದಾಳಿಗೆ ಮುಂಚಿತವಾಗಿಯೇ ಸ್ವತಃ ಮುಸ್ಲಿಮರು ತಮ್ಮ ಸಂರಕ್ಷಣೆಗಾಗಿ ಅವರ ಪ್ರದೇಶದ ಮೇಲೆ ದಾಳಿ ನಡೆಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೀರ್ಮಾನಿಸಿದರು. ಹಾಗೆ 150 ಸಹಾಬಿಗಳನ್ನು ಒಳಗೊಂಡ ಒಂದು ಸೇನೆಯನ್ನು ಆ ಗೋತ್ರವನ್ನು ದಮನಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಳಿಸಿದರು. ಈ ಸೇನೆ ತನ್ನ ಕಾರ್ಯಾಚರಣೆಯನ್ನು ರಹಸ್ಯವಾಗಿ ಇರಿಸಿಕೊಂಡು 4 ದಿನಗಳ ಯಾತ್ರೆಗಳ ನಂತರ ಕತನ್ ಪರ್ವತದ ಸಮೀಪ ಬನು ಅಸದ್ ಬಿನ್ ಖಜೀಮ್ ಕಾರಂಜಿಯ ಬಳಿಗೆ ತಲುಪಿತು. ಅಲ್ಲಿ ತಲುಪುತ್ತಲೇ ಅವರ ಜಾನುವಾರುಗಳನ್ನು ವಶಪಡಿಸಿಕೊಂಡಿತು ಮತ್ತು ಅವರ 3 ಕುರುಬರನ್ನು ಹಿಡಿಗೂಡಿದರು. ಇತರರು ಪರಾರಿಯಾಗುವುದರಲ್ಲಿ ಯಶಸ್ವಿಯಾದರು. ಪರಾರಿಯಾದವರು ಈ ದಾಳಿಯ ಬಗ್ಗೆ ಬನು ಅಸದ್ ಗೋತ್ರಕ್ಕೆ ಅತಿಶಯೋಕ್ತಿಯಿಂದ ಹೇಳಿಕೊಟ್ಟರು ಮತ್ತು ಮುಸ್ಲಿಮರ ಸಂಖ್ಯೆಯನ್ನು ಬಹಳ ಹೆಚ್ಚಿಸಿ ಹೇಳಿಕೊಂಡರು. ಆದ್ದರಿಂದ ಬನು ಅಸದ್ ಗೋತ್ರದವರು ಭಯಭೀತರಾಗಿ ಅತ್ತಿತ್ತ ಓಡಿ ಹೋದರು. ಹಜರತ್ ಅಬು ಸಲ್ಮಾ ಅವರನ್ನು ಹುಡುಕಲು ತನ್ನ ಸಂಗಡಿಗರನ್ನು ಕಳಿಸಿದನು. ಆದರೆ ಯಾರೊಂದಿಗೂ ಮುಸ್ಲಿಮರ ಮುಖಾಮುಖಿಯಾಗಲಿಲ್ಲ. ಸಂಪೂರ್ಣ ಯುದ್ಧ ಸಂಪತ್ತಿನಿಂದ 5ನೇ 1 ಭಾಗವನ್ನು ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಾಗಿ ಬೇರ್ಪಡಿಸಿ ಮತ್ತು ಉಳಿದ ಸಂಪತ್ತನ್ನು ಸಹಾಬಿಯರ ನಡುವೆ ವಿತರಣೆ ಮಾಡಿದರು. ಹಜರತ್ ಅಬು ಸಲ್ಮಾ ರಲಿಯಲ್ಲಾಹು ಅನ್ಹು ನಿಧನದ ಬಗ್ಗೆ ಹೀಗೆ ಬರೆಯಲಾಗಿದೆ:
ಅವರು ಮದೀನಕ್ಕೆ ಮರಳಿ ಬಂದ ನಂತರ ಉಹುದ್ ಯುದ್ಧದಲ್ಲಿ ಅವರಿಗೆ ಉಂಟಾದ ಗಾಯ ಪುನಃ ಉಲ್ಬಣಗೊಂಡು ಅವರು ರೋಗಿಯಾದರು ಮತ್ತು ಅದೇ ವರ್ಷ ಜಮಾದಿಲ್ ಆಖಿರ್ 3ರಂದು ನಿಧನಗೊಂಡರು. ಬನು ಅಸದಿನ ಸರದಾರ ತುಲೈಹ್ ಬಿನ್ ಹುವೈಲಿದ್ ಪ್ರಸ್ತಾಪವಿದೆ. ಅವರು ಮುಸ್ಲಿಮರಾದರು, ಅನಂತರ ಪುನಃ ಮುರ್ತದ್ ಆದರು. ಮಾತ್ರವಲ್ಲ, ಸುಳ್ಳು ಪ್ರವಾದಿತ್ವವಾದವನ್ನು ಮಾಡಿಕೊಂಡು ಪಿತೂರಿ ಮತ್ತು ಕಲಹಕ್ಕೆ ಕಾರಣಕರ್ತರಾದರು. ಆದರೆ ಪರಾಜಿತರಾಗಿ ಅರೇಬಿಯದಿಂದ ಓಡಿ ಹೋದರು. ಅನಂತರ ಸ್ವಲ್ಪ ಕಾಲದ ನಂತರ ಪಾಶ್ಚಾತ್ತಾಪಪಟ್ಟು ಇಸ್ಲಾಮಿನ ಯುದ್ಧಗಳಲ್ಲಿ ಭಾಗವಹಿಸಿ ತನ್ನ ಶೌರ್ಯವನ್ನು ಕೌಶಲವನ್ನು ತೋರಿಸಿ ಹಿಜರಿ 21ರಲ್ಲಿ ಯುದ್ಧದಲ್ಲಿ ಶಹೀದಿನ ಪದವಿಯನ್ನು ಪಡೆದರು. ಅಲ್ಲಾಹನು ಅವರಿಗೆ ಶುಭ ಅಂತ್ಯವನ್ನು ಬಯಸಿದನು. ಅದರಿಂದ ಅವರಿಗೆ ಇಸ್ಲಾಂ ಸ್ವೀಕಾರ ಮಾಡುವ ಸೌಭಾಗ್ಯ ಲಭಿಸಿತು. ಅನಂತರ ಹಜರತ್ ಅಬ್ದುಲ್ ಬಿನ್ ಅನೀಸ್ ರಲಿಯಲ್ಲಾಹು ಅನ್ಹುರ ಕಾರ್ಯಾಚರಣೆಯ ಪ್ರಸ್ತಾಪವಿದೆ. ಹಜರತ್ ಅಬ್ದುಲ್ಲಾಹ್ ಬೈತ್ ಉಕ್ಬಾ ಸಾನಿಯಾದಲ್ಲಿ ಹಾಗೂ ಬದ್ರ್, ಉಹುದ್ ಮತ್ತು ಇತರ ಯುದ್ಧಗಳಲ್ಲಿಯೂ ಭಾಗವಹಿಸಿದ್ದರು. ಅವರು ಸಿರಿಯಾದಲ್ಲಿ ಹಿಜರಿ 54ರಲ್ಲಿ ಅಥವಾ ಕೆಲವು ವರದಿಗಳ ಪ್ರಕಾರ ಹಿಜರಿ 74ರಲ್ಲಿ ನಿಧನಗೊಂಡರು. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹು ಹೀಗೆ ಹಿಜಿರಿ 4ನೆಯ ಮೊಹರಂ ತಿಂಗಳ ವಿವರಣೆಯಲ್ಲಿ ಈ ಕಾರ್ಯಾಚರಣೆಯ ಬಗ್ಗೆ ಹೀಗೆ ವಿವರಿಸಿದ್ದಾರೆ. ಕುರೈಶಿಯರ ಕೆರಳುವಿಕೆ ಮತ್ತು ಉಹುದಿನಲ್ಲಿ ಮುಸ್ಲಿಮರ ತಾತ್ಕಾಲಿಕ ಪರಾಜಯ ಈಗ ಅತ್ಯಂತ ವೇಗವಾಗಿ ತನ್ನ ಅಪಾಯಕರ ಪರಿಣಾಮಗಳನ್ನು ಪ್ರಕಟಿಸಿತು. ಬನು ಅಸದ್ ಮದೀನದ ಮೇಲೆ ದಾಳಿ ನಡೆಸಲು ತಯಾರಿ ಮಾಡಿದ್ದ ಅದೇ ದಿನಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ಮಾಹಿತಿ ಲಭಿಸಿತು. ಬನು ಲಹಾನ್ ಗೋತ್ರದ ಜನರು ತಮ್ಮ ಸರದಾರ ಸುಫಿಯಾನ್ ಬಿನ್ ಖಾಲಿದ್ ಪ್ರಚೋದನೆಯ ಪ್ರಕಾರ ಮಕ್ಕಾದ ಸಮೀಪದಲ್ಲಿ ಇದ್ದ ತಮ್ಮ ಸ್ವದೇಶವಾದ ಉರ್ ಎಂಬ ಸ್ಥಳದಲ್ಲಿ ದೊಡ್ಡದಾದೊಂದು ಸೇನೆಯನ್ನು ಒಟ್ಟುಗೂಡಿಸುತ್ತಿದ್ದಾರೆ ಮತ್ತು ಅವರ ಉದ್ದೇಶ ಮದೀನದ ಮೇಲೆ ದಾಳಿ ಮಾಡುವುದಾಗಿದೆ ಎಂದಾಗಿತ್ತು. ಸ್ಥಿತಿಗತಿಗಳ ಬಗ್ಗೆ ಅತಿ ಸೂಕ್ಷ್ಮವಾದ ಅರಿವುಳ್ಳ ಮತ್ತು ಅರೇಬಿಯಾದ ವಿವಿಧ ಗೋತ್ರಗಳ ಸ್ಥಿತಿ ಹಾಗೂ ಅವುಗಳ ಸರದಾರರ ಶಕ್ತಿ ಮತ್ತು ಪ್ರಭಾವದ ಬಗ್ಗೆ ಚೆನ್ನಾಗಿ ಗೊತ್ತಿದ್ದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ಮಾಹಿತಿ ಲಭಿಸಿದ ಕೂಡಲೇ ಈ ಎಲ್ಲ ಕಲಹ ಮತ್ತು ಪಿತೂರಿಯನ್ನು ಬನು ಲಹಾನ್ ಸರದಾರ ಸಫಿಯಾನ್ ಬಿನ್ ಖಾಲಿದ್ ಮಾಡಿದ್ದು ಎಂದು ಗೊತ್ತಾಯಿತು. ಆತನು ಮಧ್ಯದಲ್ಲಿ ಇಲ್ಲವೆಂದಾದರೆ ಬನು ಲಹಿಯಾನ್ ಗೋತ್ರಕ್ಕೆ ಮದೀನದ ಮೇಲೆ ದಾಳಿ ನಡೆಸುವ ಧೈರ್ಯ ಇರದು ಎಂದು ಅವರಿಗೆ ಗೊತ್ತಿತ್ತು. ಸುಫಿಯಾನ್ ಹೊರತುಪಡಿಸಿ ಈ ರೀತಿಯ ಪ್ರಚೋದನೆಗೆ ನೇತೃತ್ವ ನೀಡುವಂತಹ ಪ್ರಭಾವಶಾಲಿ ವ್ಯಕ್ತಿ ಬೇರೆ ಇಲ್ಲವೆಂದು ಅವರಿಗೆ ತಿಳಿದಿತು. ಆದ್ದರಿಂದ ಸೇನಾ ತುಕಡಿಯನ್ನು ಕಳುಹಿಸುವುದರಿಂದ ಬಡ ಮುಸ್ಲಿಮರು ಸಂಕಷ್ಟಕ್ಕೆ ತುತ್ತಾಗುವ ಹಾಗೂ ದೇಶದಲ್ಲಿ ಕೊಲೆ ಮತ್ತು ರಕ್ತಪಾತದ ಬಾಗಿಲು ತೆರೆಯಲ್ಪಡುವ ಸಾಧ್ಯತೆಯನ್ನು ಮನಗಂಡು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಯೋಜನೆ ಮಾಡಿಕೊಂಡರು. ಯಾರವನಾದರೂ ಒಬ್ಬನು ಹೋಗಿ ಹೊಂಚು ಹಾಕಿ ಈ ಪಿತೂರಿಯ ಕಾರಣಕರ್ತನಾದ ಸುಫಿಯಾನ್ ಬಿನ್ ಖಾಲಿದ್ನನ್ನು ವಧಿಸಲಿ. ಹಾಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಉದ್ದೇಶ ಅಬ್ದುಲ್ ಬಿನ್ ಅನೀಸ್ ಅನ್ಸಾರಿ ರಲಿಯಲ್ಲಾಹು ಅನ್ಹುವನ್ನು ಕಳಿಸಿದರು. ಅಬ್ದುಲ್ಲಾಹ್ ಬಿನ್ ಅನೀಸ್ ರಲಿಯಲ್ಲಾಹು ಅನ್ಹು ಅತ್ಯಂತ ಚಾಣಕ್ಷದಿಂದ ಬಲು ಲಹಿಯಾನ್ ಕ್ಯಾಂಪಿಗೆ ತಲುಪಿದರು. ಗೋತ್ರದವರು ನಿಜವಾಗಿಯೂ ಮದೀನದ ಮೇಲೆ ದಾಳಿ ನಡೆಸಲು ತಯಾರಿಯಲ್ಲಿ ನಿರತರಾಗಿದ್ದರು. ಅಬ್ದುಲ್ಲಾಹ್ ರಾತ್ರಿ ಸಮಯದಲ್ಲಿ ತಕ್ಕುದಾದ ಸಂದರ್ಭವನ್ನು ನೋಡಿಕೊಂಡು ಸುಫಿಯಾನನನ್ನು ವಧಿಸಿದರು. ಬನು ಲಹಿಯಾನ್ ಗೋತ್ರದವರಿಗೆ ಇದರ ಬಗ್ಗೆ ಗೊತ್ತಾದಾಗ ಅವರು ಅಬ್ದುಲ್ಲಾಹರನ್ನು ಹಿಂಬಾಲಿಸಿದರು. ಆದರೆ ಅವರು ತಪ್ಪಿಸಿಕೊಂಡು ಅಲ್ಲಿಂದ ಸುರಕ್ಷಿತವಾಗಿ ಹೊರಟು ಹೋದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮುಂದೆ ಅಬ್ದುಲ್ಲಾ ಬಿನ್ ಅನೀಸ್ ರಲಿಯಲ್ಲಾಹು ಅನ್ಹು ಬಂದಾಗ ಅವರ ಮುಖವನ್ನು ನೋಡಿದಾಗಲೇ ಅವರು ತಮ್ಮ ಉದ್ದೇಶದಲ್ಲಿ ಯಶಸ್ವಿಯಾಗಿರುವರು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗೊತ್ತಾಯಿತು. ಹಾಗೆ ಅವರನ್ನು ನೋಡುತ್ತಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಫ್ಲಹಲ್ ವಜೂಹ್, ಯಶಸ್ವಿಯಾಗಿದೆ ಎಂದು ಮುಖದಿಂದ ತಿಳಿದು ಬರುತ್ತಿದ್ದೆ. ಅಬ್ದುಲ್ಲಾ ಬಹಳ ಚೆನ್ನಾಗಿ ಹೀಗೆ ಹೇಳಿದರು, ಅಫ್ಲಹ ವಜ್ಹುಕು ಯಾ ರಸೂಲುಲ್ಲಾಹ್, ಯಾ ರಸೂಲ್ಲಾ, ಎಲ್ಲ ವಿಜಯವೂ ನಿಮ್ಮದು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಕೈಯಲ್ಲಿದ್ದ ಬಡಿಗೆಯನ್ನು ಅಬ್ದುಲ್ಲಾ ರಲಿಯಲ್ಲಾಹುನವರಿಗೆ ಬಹುಮಾನವಾಗಿ ದಯಪಾಲಿಸಿದರು ಮತ್ತು ಈ ಬಡಿಗೆ ನಿಮಗೆ ಸ್ವರ್ಗದಲ್ಲಿ ಆಸರೆಯಾಗುವುದು ಎಂದು ಹೇಳಿದರು.
ಅಬ್ದುಲ್ಲಾ ಈ ಅನುಗ್ರಹಿತ ಬಡಿಗೆಯನ್ನು ಅತ್ಯಂತ ಪ್ರೀತಿ ಮತ್ತು ನಿಷ್ಠೆಯಿಂದ ತನ್ನ ಬಳಿಯಲ್ಲಿ ಇರಿಸಿದರು. ಅದನ್ನು ತನ್ನ ಜೊತೆಗೆ ದಫನ್ ಮಾಡಬೇಕು ಎಂದು ಮರಣಶಾಸನದಲ್ಲಿ ಅವರು ಉಯಿಲು ಮಾಡಿದರು. ಹಾಗೆಯೇ ಮಾಡಲಾಯಿತು. ಅಬ್ದುಲ್ಲಾ ಯಶಸ್ವಿಯಾಗಿ ಮರಳಿ ಬಂದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂತೋಷಪಟ್ಟಿದ್ದು ಮತ್ತು ಅವರಿಗೆ ನೀಡಿದ ವಿಶಿಷ್ಟ ಬಹುಮಾನದಿಂದ ಗೊತ್ತಾಗುವುದೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಫಿಯಾನ್ ಬಿನ್ ಖಾಲಿದ್ ಪಿತೂರಿಯನ್ನು ಅತ್ಯಂತ ಅಪಾಯಕಾರಿಯಾಗಿ ಭಾವಿಸಿದ್ದರು ಮತ್ತು ಆತನನ್ನು ವಧಿಸುವುದು ಸಾರ್ವಜನಿಕ ಸುರಕ್ಷತೆಗೆ ಒಂದು ಕಾರಣವೆಂದು ಭಾವಿಸಿದ್ದರು ಎಂದಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಶಾಂತಿ ಭಂಗ ಮಾಡಿದವ ಮತ್ತು ಮನುಷ್ಯರ ಜೀವನವನ್ನು ಕೊಂದು ಹಾಕಿದರು ಎಂದು ಶತ್ರುಗಳು ಆಕ್ಷೇಪಿಸುತ್ತಾರೆ. ಆದರೆ ಮನುಷ್ಯರ ಜೀವಕ್ಕೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡುತ್ತಿದ್ದ ಬೆಲೆಯ ಮಟ್ಟವೆಂದರೆ ಶತ್ರು ಗೋತ್ರದ ಜನರ ಜೀವನವನ್ನು ಕೂಡ ರಕ್ಷಿಸಲಿಕ್ಕಾಗಿ ಪಿತೂರಿ ಉಂಟು ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಮಾತ್ರ ಕೊಲ್ಲಲು ಅವರು ಯೋಜನೆ ಹಾಕಿದರು. ಇದು ಮಾನುಷಿಕ ಸಹಾನುಭೂತಿಯ ಅತ್ಯುನ್ನತ ಮಟ್ಟದ್ದಾಗಿದೆ. ಇಂದಿನ ತಥಾಕಥಿತ ಲೋಕವು ಕೆಲವು ಜನರನ್ನು ಕೊಲ್ಲುವ ನೆಪದಿಂದ ಮುಗ್ಧ ಮಕ್ಕಳನ್ನು, ಮಹಿಳೆಯರನ್ನು ಮತ್ತು ವೃದ್ಧರನ್ನು ಕೊಲ್ಲುತ್ತಿದ್ದಾರೆ. ಹೀಗೆ ಇವರೆಲ್ಲರೂ ಯುದ್ಧದಲ್ಲಿ ಸಾಮಾನ್ಯವೆಂದು ಬಹಳ ಅಹಂಕಾರದಿಂದ ಹೇಳಿಕೊಳ್ಳುತ್ತಾರೆ. ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿರದ ಯಾವನೇ ಧಾರ್ಮಿಕ ವ್ಯಕ್ತಿ ಮತ್ತು ಮಹಿಳೆಯರನ್ನು ಕೊಲ್ಲಬಾರದು ಎಂದು ಯುದ್ಧದ ವೇಳೆಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದರು. ಒಟ್ಟಿನಲ್ಲಿ ಇದಾಗಿದೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾದರಿ ಮತ್ತು ಇಸ್ಲಾಮಿನ ಬೋಧನೆ. ಇದು ದೀರ್ಘವಾದ ವಿವರಣೆಯಾಗಿದೆ. ಆದ್ದರಿಂದ ಇಂದು ಅದರ ಸ್ವಲ್ಪ ಭಾಗವನ್ನು ಮಾತ್ರ ಮುಂದುವರಿಸುತ್ತೇನೆ. ಈ ಕಾರ್ಯಾಚರಣೆ ಹಿಜರಿ 4ನೇ ಸಫರ್ ತಿಂಗಳ ಆರಂಭದಲ್ಲಿ ರಜಾ ಭಾಗದಿಂದ ನಡೆಯಿತು. ಸರಿಯಾ ರಜಾ ಕುರಿತು ನಮ್ಮ ರಿಸರ್ಚ್ ಸೆಲ್ ಒಂದು ಟಿಪ್ಪಣಿಯನ್ನು ನೀಡಿದೆ. ಕೆಲವು ದಿನಗಳ ವ್ಯತ್ಯಾಸ ಕಂಡುಬರುತ್ತದೆ. ಸರಿಯಾ ರಜಾನ ತಾರೀಕು ಹಿಜರಿ 4 ಸಫರ್ ತಿಂಗಳೆಂದು ಬಹುತೇಕ ಚರಿತ್ರಕಾರರು ಬರೆದಿರುವರು. ಇದರ ವಿವರಣೆ ಹೀಗಿದೆ. ಹಜರತ್ ಉಬೈದ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಝೈದ್ ರಲಿಯಲ್ಲಾಹು ಅನ್ಹರನ್ನು ಮಕ್ಕದಲ್ಲಿ ಸೆರೆ ಹಿಡಿಯಲಾಯಿತು. ಆದರೆ ಪರಿಶುದ್ಧ ತಿಂಗಳು ಆರಂಭವಾದ ಕಾರಣದಿಂದ ಮಕ್ಕಾದವರು ಅವರನ್ನು ಬಂದಿಯಾಗಿ ಇರಿಸಿದರು ಮತ್ತು ಪರಿಶುದ್ಧ ತಿಂಗಳು ಕೊನೆಗೊಂಡ ಅವರಿಬ್ಬರನ್ನು ವಧಿಸಲಾಯಿತು. ಈ ಸರಿಯಾ ಹಿಜರಿ 4 ಸಫರ್ ತಿಂಗಳಲ್ಲಿ ನಡೆದಿತ್ತು ಎಂದು ಒಪ್ಪುವುದಾದರೆ ಪರಿಶುದ್ಧ ತಿಂಗಳು ಆರಂಭವಾಗಿತ್ತು ಎಂದು ಹೇಳುವುದು ಅವಿವೇಕವಾಗಿದೆ. ಆದ್ದರಿಂದ ಈ ಸರಿಯಾ ಹಿಜರಿ 3 ಶವ್ವಾಲ್ ತಿಂಗಳ ಕೊನೆಯ ದಿನಗಳಲ್ಲಿ ನಡೆದಿತ್ತು ಎಂದು ಹೇಳುವುದು ಸರಿಯೆಂದು ತಿಳಿದುಬರುತ್ತದೆ. ಹಜರತ್ ಉಬೈದ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಝೈದ್ ರಲಿಯಲ್ಲಾಹು ಅನ್ಹವರನ್ನು ಹಿಜರಿ 4ನೇ ಸಫರ್ ತಿಂಗಳಲ್ಲಿ ಶಹೀದ್ ಮಾಡಲಾಗಿತ್ತು. ಅವರು ಶಹೀದ್ ಆದ ಸುದ್ದಿ ಮದೀನಕ್ಕೆ ತಲುಪಿದಾಗ ಯುದ್ಧ ನಡೆದಿದ್ದು ಸಫರ್ ತಿಂಗಳಲ್ಲಿ ಎಂಬ ವರದಿಯು ಕ್ರಮೇಣ ಹೆಚ್ಚು ಪ್ರಬಲವಾಯಿತು. ಹೇಗಿದ್ದರೂ ಅಲ್ಲಾಹನು ಬಲ್ಲನು. ಈ ಸರಿಯಾದ ಕುರಿತು ಹೀಗೆ ಬರೆಯಲಾಗಿದೆ. ಬನು ಲಹಿಯಾನ್ ಸರದಾರ ವಧೆಯ ಕಾರಣದಿಂದ ಈ ಗೋತ್ರವು ಪ್ರತಿಕಾರದ ಬೆಂಕಿಯಲ್ಲಿ ಉರಿಯುತ್ತಿತ್ತು ಮತ್ತು ಮುಸ್ಲಿಮರ ಮೇಲೆ ಸೇಡು ತೀರಿಸಿಕೊಳ್ಳಲು ಯೋಚಿಸುತ್ತಿತ್ತು. ಹೀಗೆ ಒಂದು ಯೋಜನೆಯೊಂದಿಗೆ ಅಜಲ್ ಮತ್ತು ಖಾರ ಗೋತ್ರಗಳು ಕೆಲವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ಬಂದು ಹೀಗೆ ಹೇಳಿದರು: ನಮ್ಮ ಗೋತ್ರದಲ್ಲಿ ಇಸ್ಲಾಂ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಆದ್ದರಿಂದ ಅಲ್ಲಿ ಇಸ್ಲಾಮಿನ ಸಂದೇಶ ತಲುಪಿಸುವ ಕೆಲಸವನ್ನು ಮಾಡಲು ನೀವು ನಿಮ್ಮ ಕೆಲವು ಜನರನ್ನು ನಮ್ಮ ಜೊತೆಗೆ ಕಳುಹಿಸಿರಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಜೊತೆಗೆ ಕೆಲವು ವ್ಯಕ್ತಿಗಳನ್ನು ಕಳಿಸಿದರು. ಚರಿತ್ರೆಯ ಬಹುತೇಕ ಗ್ರಂಥಗಳಲ್ಲಿ 10 ಸಹಾಬಿಯರನ್ನು ಕಳಿಸಲಾಗಿತ್ತು ಎಂಬ ಪ್ರಸ್ತಾಪವಿದೆ. ಆದರೆ ಕೇವಲ 7 ಸಹಾಬಿಯರ ಹೆಸರುಗಳ ಪ್ರಸ್ತಾಪ ಲಭಿಸುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಸೀಮ್ ಬಿನ್ ಸಾಬಿತ್ ಅಥವಾ ಮುರ್ಸದ್ರನ್ನು ಅವರ ಅಮೀರನ್ನಾಗಿ ಮಾಡಿದ್ದರು. ಈ ವಿಷಯ ಮುಂದುವರಿಯುವುದು. ಇಂದು ನಾನು ಪುನಃ ಯಮನಿನ ಬಂದಿಗಳನ್ನು ವಿಶೇಷವಾಗಿ ದುವಾ ಮಾಡಲು ಹೇಳುತ್ತೇನೆ. ವಿಶೇಷವಾಗಿ ಅಲ್ಲಿನ ಲಜ್ನಾ ಸದರ್ ಸಹ ಆಗಿರುವ ಮಹಿಳೆಯರಿಗಾಗಿ. ಅವರನ್ನು ಬಹಳ ಕಷ್ಟತೆಗೆ ಗುರಿಪಡಿಸಿ ಬಂಧನದಲ್ಲಿ ಇರಿಸಲಾಗಿದೆ. ಬೇರೆ ಕೆಲವರು ಕೂಡ ಇದ್ದಾರೆ. ಅವರ ಮಾತುಗಳನ್ನು ಅನುಸರಿಸಲು ತಯಾರಾಗದೇ ಇರುವವರನ್ನು ಬಂಧಿಸಲಾಗಿದೆ. ಅವರಿಗೆ ವಿಶೇಷವಾಗಿ ದುವಾ ಮಾಡಿರಿ. ಅಲ್ಲಾಹನು ಅವರನ್ನು ಬಿಡುಗಡೆಗೊಳಿಸುವಂತೆ ಮಾಡಲಿ.
ಪಾಕಿಸ್ತಾನದಲ್ಲಿಯೂ ಸೆರೆಯಾಗಿರುವವರನ್ನು ಗಾಗಿ ದುವಾ ಮಾಡಿ. ಫೆಲಸ್ತೀನ್ನ ಜನರಿಗಾಗಿಯೂ ದುವಾ ಮಾಡುತ್ತಿರಿ. ಸ್ಥಿತಿಗತಿಗಳು ಉತ್ತಮಗೊಳ್ಳುವಂತೆ ಭಾಸವಾಗಿ ಪುನಃ ಕೆಟ್ಟು ಹೋಗುತ್ತಿವೆ. ಇಸ್ರಾಯೇಲ್ ಸರ್ಕಾರ ಅಹಂಕಾರದಿಂದ ವರ್ತಿಸುತ್ತಿದೆ. ಅಲ್ಲಾಹನು ಫೆಲಸ್ತೀನಿಯರನ್ನು ಇಸ್ರಾಯೇಲರ ಪೀಡನೆಯಿಂದ ಬೇಗನೆ ಮುಕ್ತಿಗೊಳಿಸಲಿ. ಮುಸ್ಲಿಮರಿಗೂ ತಮ್ಮ ಹಕ್ಕನ್ನು ಈಡೇರಿಸಲು ಅಲ್ಲಾಹನು ಸೌಭಾಗ್ಯವನ್ನು ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.